ಊರ ಸಂಗೊಳ್ಳಿ ರಾಯಣ್ಣನ ಆರ್ಭಟಕ್ಕೆ ನಡುಗಿತು ಬ್ರಿಟಿಷರ ಸೈನ್ಯ. ವೀರ ಸಿಂಧೂರ ಲಕ್ಷ್ಮಣನ ಆರ್ಭಟಕ್ಕೆ ನಡುಗಿತು ಆ ಭೀಮನಗೌಡನ ಸೈನ್ಯ. ಆದರೆ ಇಂದು ಈ ಸಿದ್ದನಗೌಡನಿಂದ ನಡುಗಿ ನೆಲಕಚ್ಚಿ ಹೋಯಿತು ಆ ಬಲರಾಮರ ಸೈನ್ಯ. ಬಲರಾಮ, ಇಂಥ ರೋಷಾಗ್ನಿಯಲ್ಲಿ ನಿಮ್ಮನ್ನು ಮುಗಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಈ ಗೌಡ ಇಟ್ಟ ಹೆಜ್ಜೆ ದಿಟ್ಟ ನಿರ್ಧಾರ ಸಾಬೀತಾಗಬೇಕಾದ್ರೆ ಊರ ಮುಂದಿರುವ ನನ್ನ ಹೊಲದಲ್ಲಿ ಪ್ಲಾಟ್ ಹಾಕಿಕೊಂಡು ಬದುಕುತ್ತಿರುವ ನಿಮ್ಮೆಲ್ಲರನ್ನು ಕೆಡವಿ ಹಾಕಿ ನಿಮ್ಮಲ್ಲೆಲ್ಲರನ್ನು ಸುಟ್ಟು ಹಾಕಬೇಕು. ಅಂದಾಗ ನನ್ನ ಆತ್ಮಕ್ಕೆ ಶಾಂತಿ. ಕರಿಯ ಕಾಳಿಂಗ, ಗೌಡ್ರಿ ಮತ್ತೆ ಅದೇ ಹೊಸದಂತ ಕಾಲಿಟ್ಟಿವ್ರಿ. ಸಮಯ ಪಡೆದು ಸಮಾಲೋಚನೆ ಮಾಡಿ ಹೇಳಿರಿ ನನ್ನ ಮುಂದೆ. ಹೌದು, ಕಾಳಿಂಗನೇಕೆ ಮೌನವಾಗಿದ್ದಾನೆ? ಕಾಳಿಂಗ ಮೌನವಿಲ್ಲ. ಗೌಡ್ರು ಮರ್ಯಾದೆ ಎಂಬ ಅಮಲಿನ ಬಳಲುತ್ತಿದ್ದಾರಲ್ಲ ಎಂದು ತುಸು ನಗುತ್ತಿದ್ದಾನೆ. ಅಂಥದ್ದೇನಿಲ್ಲ ಗೌಡ್ರೆ. ಆ ರಾಮಲಿಂಗನ ಒಬ್ಬ ತಮ್ಮ ಪ್ರದೀಪ್ ಪೊಲೀಸ್ ಇನ್ಸ್ಪೆಕ್ಟರ್ನಾಗಿ ಅಧಿಕಾರ ಪಡೆದುಕೊಂಡ. ಅವನಿಂದ ಏನಾದರೂ ಅಪಘಾತ ಸಂಭವಿಸ್ತಿದೆ ಅಂತ ಮುಂದಿನ ದಾರಿ ಹುಡುಕ್ತಾ ಇದ್ದೀನಿ. ಕರಿಯ, ಹಾಗಾದ್ರೆ ಬೇಗನೆ ಈಗ ತಯಾರಿದೆ ಡ್ಯಾನ್ಸ್ ಅರೇಂಜ್ಮೆಂಟ್ ಮಾಡು. ಕ್ಲಬ್ನಲ್ಲಿ ಬೇಗನೆ ಡ್ಯಾನ್ಸ್ ಅರೇಂಜ್ಮೆಂಟ್ ಮಾಡು. ಈಗ ತಯಾರಿಲ್ಲದನ. ನನ್ನ ಹತ್ತಿರ ಹೇಳದಂತಿರುವುದೇ? ಮೊದಲು ಆ ಪ್ರದೀಪ್ನನ್ನು ಮನೆಗೆ ಕರೆಸಿ ಅವನನ್ನು ನಮ್ಮ ಕೈ ವಶ ಮಾಡ್ಕೋಣ. ಏನಂತೀರ? ಹೌದು, ಇದು ಗುಡ್ ಐಡಿಯಾ. ಕಾದು ನೋಡಿ ಬೇಟೆ ಆಡಬೇಕು. ಅಂದಾಗ ಈ ಗೌಡನ ದರ್ಪಕ್ಕೊಂದು ಬೆಲೆ, ನಿನ್ನ ಮಾತಿಗೆ ಒಂದು ಕಲೆ. ಬನ್ನಿ ಹೋಗೋಣ. ಶಾಂತ, ಸವಿತಾ, ರಾಮನಿಂಗ ಮಾಮ, ಯಾರಿದ್ದೀರಿ? ಬಾರಪ್ಪ ಸಹೋದರ, ಬಾ ಚೆನ್ನು. ಈಗ ಬಂದ್ಯಾ? ಹೌದು ನೋಡ್ರಿ ಅವರ, ಈಗ ಬಂದೀವಿ. ಅಮ್ಮವ್ರ ಬಸಿರಾಗಿ ಅದ ಅಂತ ಗೊತ್ತೈತ್ರ ಸುದ್ದಿ, ಅದಕ್ಕೆ ಬೈಕೆ ಬುತ್ತಿ ಅಂತ ತಂದೀವಿ. ತಗೊಳ್ರಿ, ಇಳಿಸ್ಕೊಡ್ರಿ ಬುತ್ತಿನ. ಅಣ್ಣ, ಚಿನ್ನು ಈಗ ಬಂದ್ರಾ? ಹೌದಮ್ಮ, ಈಗ ಬಂದೆವು. ತೆಗೆದುಕೋ ಚಲವನ್ನು. ಮಾವ, ಏನಿದೆಲ್ಲ ಬುತ್ತಿ ರೊಟ್ಟಿಯ ಸಂಭ್ರಮ? ಅಲ್ರಿ, ಅವರ ಬಸಿರ್ತಾರಂತ ಸುದ್ದಿ ಗೊತ್ತಾಗಿದ್ರ, ಅದಕ್ಕೆ ಏನು ಬೇಕು ನೋಡು ಅದನ್ನೆಲ್ಲ ನಾನು ಮಾಡ್ಕೊಂಡು ಬಂದೀನಿ ರೀ. ಅದಕ್ಕೆ ಬೈಕೆ ಬುತ್ತಿ ಅಂತ ಸ್ವಲ್ಪ ಇಳಿಸ್ಕೊಡ್ರಿ ಅಪ್ಪರ. ಏನು, ನಮ್ಮತ್ತಿಗೆ 6 ತಿಂಗಳ ಬಸ್ರಿ ಅಂದ್ರೆ ಒಂದು ಮಗುವಿನ ತಾಯಿ. ಸಂತೋಷ, ಬಹಳ ಸಂತೋಷ. ಅಣ್ಣ, 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 ಈಗ ಬಂದೇನಣ್ಣ. ನೀನು ತಂದೆ ಆಗ್ತಾ ಇದೆಯಲ್ಲೋ, ಈ ಖುಷಿಗೆ ಎಲ್ಲರಿಗೂ ಸಿಹಿ ಕೊಡು. ನಾನು ತಂದೆ ಆಗ್ತಿದ್ದೀನ? ಅದೇಗೋ ನಿನಗ ಯಾರು ಹೇಳಿದ್ದು? ಏನಿದ್ದೀಯಣ್ಣ ನೀನು? ಈ ಬೈಕೆ ಬುತ್ತಿ ನೋಡಿದ್ರೆ ಗೊತ್ತಾಗ್ಲಿಲ್ವೇ? ಅದ್ಗೆಮ್ಮ, ನೀನಾದ್ರೂ ಹೇಳಮ್ಮ ಈ ನಮ್ಮಣ್ಣನಿಗೆ. ಸ್ವಾಮಿ, ನಿಮ್ಗೆ ಗಂಡ ಮಕ್ಕಳಿಗೆ ಗೊತ್ತಾಗಂಗಿಲ್ಲ, ಹೆಣ್ಮಕ್ಳ ಬೇಕು ಏನೇನಿದಾವು ಅಂತ. ನೀವು ಸುಮ್ಮನೆ ರೇಸ್ ಮಾಡ್ರ. ಬರ್ರಿ ಅವರ, ಇಳಿಸ್ಕೊ ಬರ್ರಿ. ಹೌದು, ಬಾರಬ್ಬ, ಬುಟ್ಟಿ ಇಡಿ ಬಾ. ಏನಣ್ಣ ನೀವು? ನಾವು ಖುಷಿಯಲ್ಲಿ ಎಲ್ಲರೂ ನಗುತ್ತಾ ಇದ್ರಿ,
ನೀವಿಬ್ಬರು ಹೀಗೇಕೆ ಮೌನವಾಗಿ ನಿಂತಿದ್ದೀರಿ? ಮಾವ, ಏನಿದು ಇವರ ಕತೆ? ಯಾವತ್ತು ನೋಡಿದ್ರು ಬರೀ ಹೀಗೆ ಇರ್ತಾರೆ ಇವರು. ಚೊಚ್ಚಲ ಬಸರು ಒಬ್ಬರಿಗೊಬ್ಬರು ನಾಚುತ್ತಿದ್ದಾರೆ, ಇರಲಿ ಬಿಡು. ಹಿರಿಯರಾದವರು ನಾಚಿಕೆ ಪಡಬಾರದು. ಹಾ, ಈ ವಿಷಯನ ಪ್ರದೀಪ್ಗೂ ತಿಳಿಸೋಣ. ಹಲೋ ಪ್ರದೀಪ್, ಕಂಗ್ರ್ಯಾಚುಲೇಷನ್ಸ್. ಹಾ, ನಿನಗೊಂದು ಸುದ್ದಿ ಇದೆ ಕಣೋ. ಅದೇನಂದ್ರೆ ಅತ್ತಿಗೆ 6 ತಿಂಗಳ ಬಸರಿಯಂತೆ ಹಿರಿಯಣ್ಣ ತಂದೆ ಆಗ್ತಾ ಇದ್ದಾನೆ. ಹೌದು ಕಣೋ, ನಾವು ಆ ಮಗುವಿಗೆ ಚಿಕ್ಕಪ್ಪಗಳಾಗ್ತಾ ಇದ್ದೀವಿ. ಹಾ, ಮಾವ ಪ್ರವೀಣರು ಕೂಡ ಬಂದಿದ್ದಾರೆ. ಹಾ, ನೀನು ಬಂದ್ಬಿಡು. ಏನು ಸೀಮಂತ್ ಕಾರ್ಯನ ಕಲ್ಯಾಣ ಮಂಟಪದಲ್ಲಿ ಢಾಮ್ ಡೂಮ್ ಅಂತ ಭರ್ಜರಿ ಮಾಡಿಬಿಡೋಣ. ಓಕೆ, ಬೇಗ ಬಂದ್ಬಿಡು. ತಮ್ಮ, ಸುದ್ದಿ ಮ್ಯಾಗ ಸುದ್ದಿ ತಿಳಿಸೇ ಬಿಟ್ಟೇನಪ್ಪ. ನಿಮ್ಮತ್ತಿಗೆ ಬಸರಂದ್ರ ನಿನಗ ಎಷ್ಟು ಸಂತೋಷ ಆಗಾಕತ್ತೈತು. ಸಂತೋಷವಾಗದ ಇನ್ನೇನು ದುಃಖ ಆಕೈತೇನಣ್ಣ. ಈ ದೇಹ ಅತ್ತಿಗೆಯ ಕೈ ತುತ್ತು ತಿಂದು ಬೆಳೆದ ದೇಹ. ಅತ್ತಿಗೆಯ ಕೈ ತುತ್ತಂದ್ರ ಹೆತ್ತವ್ವನನ್ನ ಮರೆಸುತ್ತದೆ ಅಂತ ಗಾದೆ ಮಾತಾಯಿದೆ. ಇರ್ಲಿ, ಮೊದಲು ಹೋಗಿ ಕಲ್ಯಾಣ ಮಂಟಪ ಬುಕ್ ಮಾಡಿ ಬರಬೇಕು. ಅಣ್ಣ, ಇನ್ನು 1.5 ತಿಂಗಳಂದ್ರ ಮಾತಾಡ್ತಾನ ಬಂದ್ಬಿಡ್ತೈತಿ. ಅದಕ್ಕೆ ನಾ ಮಾವನ ಕರ್ಕೊಂಡ ಬೇಗ ಹೋಗಿ ಕಲ್ಯಾಣ ಮಂಟಪ ಬುಕ್ ಮಾಡಿ ಬರ್ತೀನಿ. ತಮ್ಮ, ಇಷ್ಟು ಆತುರವೇ? ಹೌದಣ್ಣ, ಇನ್ನೂ ಕಾರ್ಡ್ ಪ್ರಿಂಟ್ ಹಾಕಬೇಕು, ಮಂದಿ ಮಕ್ಕಳಿಗೆ ಹೇಳಬೇಕು, ಕೆಲಸ ಭಾಳ ಅದಾವ. ಅದಕ್ಕೆ ತಮ್ಮ, ನಿಮ್ಮ ಅತ್ತಿಗೆಯ ಶ್ರೀಮಂತ ಕಾರಣಕ್ಕೆ ಎಲ್ಲ ಮಂದಿ ಮಕ್ಕಳಿಗೆ ಹೇಳೇ ಕಳಿಸ್ತೀಯೇನಪ್ಪ. ಪ್ರದೀಪ, ಇದು ಹೌದೇನಪ್ಪ? ಇರಲಿ ಬಿಡು ಮಾಮ, ಅವರ ಅತ್ತಿಗೆ ಪ್ರೇಮಕ್ಕೆ ಬೆಲೆ ಕೊಡ್ತಿದ್ದಾರೆ. ನಮಗೆಲ್ಲರಿಗೂ ಸಂತೋಷವಿದೆ. ಬಲರಾಮ, ನಡೆ ಹೋಗೋಣ. ಹಾ, ಅತ್ತಿಗೆ ಚಿನ್ನೂನ ಕರ್ಕೊಂಡು ನೀವು ಅಣ್ಣನಿಗೆ ಊಟಕ್ಕೆ ಬಡಿಸಿ. ನೀವೆಲ್ಲರೂ ಊಟ ಮಾಡ್ರಿ, ನಾವು ಸ್ವಲ್ಪ ಹೋಗಿ ಬರ್ತೀವಿ. ಶಾಂತ, ನೀನು ಬಸುರಿಯಾದದ್ದು ನಿಜನಾ? ಸ್ವಾಮಿ, ಶಾಂತ, ಸ್ವಾಮಿ, ಇಂದು ಪತಿವ್ರತ ಸಾಲಿನಲ್ಲಿ ಹೆಸರಾಗಿ ಉಳಿದ ನೀನು ಗಂಡನಿಗೆ ಉತ್ತರಿಸಿದರೆ ಚಿತ್ಪಟಳಾಗಿ ಮೂಕುಸ್ಮಿತಳಾದೆಯ ನನ್ನೆದರು. ಹೇಳು ಶಾಂತ, ಹೇಳು, ನೀನು ಗರ್ಭವತಿಯಾಗಿದ್ದು ನಿಜನಾ? ಸ್ವಾಮಿ, ಈ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ನಿಮ್ಗೆ ಏನು ಹೇಳಬೇಕು ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ ಸ್ವಾಮಿ. ನೋಡಿ, ನಿಮಗೆ ದ್ರೋಹ ಮಾಡಬೇಕು ಅಂತ ನಾನು ಯಾವತ್ತೂ ಬಯಸ್ತೇವಳಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಸ್ವಾಮಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಶಾಂತ, ನೀನು ಗರ್ಭವತಿಯಾದಿದ್ದು ನಿಜನಾ? ಶಾಂತ, ಗರತಿ ಮಂಡೋದರಿಯ ಮನ ಹೊಂದಿದವಳು ನೀನು. ಗರತಿ ಸೀತೆಯ ಪತಿವ್ರತ ಶಕ್ತಿ ಪಡೆದುಕೊಂಡವಳು ನೀನು. ಹೀಗೆ ಗಂಡನಿಗೆ ಉತ್ತರಿಸಿದರೆ ಚಿತ್ಪಟಳಾಗಿ ಮೂಕಿಸ್ಮತಳಾದೆಯ ನನ್ನೆದರು. ಹೇಳು ಶಾಂತ, ಹೇಳು, ನೀನು ಗರ್ಭವತಿಯಾದಿದ್ದು ನಿಜನಾ? ಅರ್ಥವಿಲ್ಲದ ಬದುಕು. ನಾನೀಗ ನಿಮ್ಗೆ ಯಾವ ರೀತಿ ಬಿಡಿಸಿ ಹೇಳ್ಬೇಕು ಅಂತ ಖಂಡಿತವಾಗ್ಲೂ ನನಗೆ ಗೊತ್ತಾಗ್ತಿಲ್ಲ ಸ್ವಾಮಿ, ಗೊತ್ತಾಗ್ತಿಲ್ಲ. ನೋಡಿ, ನಾನೀಗ ಬಸ್ರಿ ನಿಜ ರೀ, ನಿಜ.
ಶಿವ ಓ ಶಿವ ಶಿವ, ಎಂಥ ಕಠೋರವಾದ ಕೃತ್ಯವನ್ನು ನೋಡಿದೀಯಾ ಶ್ವೇತಾ? ರೀ ನೀನು ಗರ್ಭವತಿ ಆದಿದ್ದು ನಿಜಾನಾ? ಹೌದು ರೀ, ಹೌದು. ಮತ್ತೇನು ಕೇಳ್ಬೇಡಿ, ದಯವಿಟ್ಟು ಈ ವಿಷಯ ಹೇಳೋದಕ್ಕೆ ಸ್ವಲ್ಪ ದಿನ ಕಾಲಾವಕಾಶ ಕೊಡಿ ಸ್ವಾಮಿ, ಸ್ವಲ್ಪ ದಿನ ಕಾಲಾವಕಾಶ ಕೊಡಿ. ಕಾಲಾವಕಾಶ ಮಾಡಿದ ಕೃತ್ಯವನ್ನು ಹೇಳಿಕೊಳ್ಳಲಿಕ್ಕೆ ಇದೊಂದು ತಂತ್ರಗಾರಿಕೆ ಸರಿಯೇ ಶಾತ? ರೀ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ರಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ರಿ. ಕಾಲದ ಒತ್ತಡಕ್ಕೆ ಸಿಲುಕಿ ಶಾಂತ, ನನ್ನ ಶೀಲ ಶೃಂಗಾರವೇ ನುಚ್ಚು ನೂರಾಗಿ ಹೋಯ್ತು ಸ್ವಾಮಿ, ನುಚ್ಚು ನೂರಾಗಿ ಹೋಯ್ತು. ಶಾಂತ ಶಾಂತ, ಇದು ನಿನ್ನ ತಪ್ಪಲ್ಲ, ಅದು ನನ್ನ ತಪ್ಪು. ತಿಂಡಿ ಬಿಟ್ಟಾಗ ದನಗಳ ಮೈ ತಿಕ್ಕದೆ ಹೋದರೆ ಅದು ಸಿಕ್ಕ ಬಂಡಿಗಲ್ಲಿಗೆ ಅದು ತನ್ನ ತಿಂಡಿ ತೀರಿಸಿಕೊಳ್ಳುತ್ತದೆ. ಅದರಂತೆ ಆಯಿತು ನನ್ನ ಬಾಳು. ರೀ, ದಯವಿಟ್ಟು ಏನು ಮಾಡಬೇಡಿ, ನಾನು ಒಂದೇ ಒಂದು ದಿನ ಕಾಲಾವಕಾಶ ಕೇಳ್ತಾ ಇದ್ದೀನಿ. ದಯವಿಟ್ಟು ಒಂದೇ ಒಂದು ದಿನ ಕಾಲಾವಕಾಶ ಕೊಡಿ ಸ್ವಾಮಿ, ಕಾಲಾವಕಾಶ ಕೊಡಿ. ಬರೀ ಕಾಲಾವಕಾಶದ ಚಿಂತೆ ಆದರೆ ನನಗೆ ನನ್ನ ಮರ್ಯಾದೆ ಚಿಂತೆ ಕಾಡ್ತಾ ಇದೆ. ಮಾನ ಹೃದಯದ ತಲೆಗೆ ಸೆನಕಾಯ ನನ್ನ ರಕ್ತ ಕುದಿಯುತ್ತಿದೆ, ಕೋಪ ಕೆರಳುತ್ತಿದೆ, ದುಃಖ ಉಮ್ಮಳಿಸಿ ಬರುತ್ತಿದೆ. ಶಾಂತ, ಇದು ನನ್ನ ಸ್ವತ್ತಾದರೆ ನನ್ನ ತಮ್ಮಂದಿರು, ನೀನು ಅಣ್ಣ ನೀನು ತಂದೆ ಆಗ್ತಿದೀಯ. ನಮ್ಮ ತಮ್ಮಂದಿರು ಚಿಕ್ಕಪ್ಪ ಆಗ್ತೀವಿ ಅಂತ ತುಂಬಾ ಖುಷಿಯಲ್ಲಿದ್ದಾರೆ. ಅಯ್ಯೋ ಶಿವ ಶಿವ, ಯಾರ ಮುಂದೆ ಹೇಳಿಕೊಳ್ಳಲಿ ನನಗಾದ ಅವಮಾನ. ಪೂರ ಬಲರಾಮನ ಅಣ್ಣ, ನ್ಯಾಯ ನೀತಿ ಧರ್ಮವಂತ ರಾಮನಿಂಗನ ಹೆಂಡತಿ ಪರಪುರುಷನೆಂದು ಗರ್ಭ ಧರಿಸಿದಾಳೆಂದು ಈ ಊರ ಜನರಿಗೆ ತಿಳಿದರೆ ನನ್ನ ಮಾನ ಕಳೆದು ಹೋಗುವುದು ಶಾಂತ, ಮಾನ ಕಳೆದು ಹೋಗುವುದು. ಸ್ವಾಮಿ, ಈ ಗಾಯದ ಮೇಲೆ ಮತ್ತೆ ಬರೆ ಎಳೆಬೇಡಿ ಸ್ವಾಮಿ. ಈಗಾಗಲೇ ಮನಸ್ಸು ತುಂಬಾ ನೊಂದಿದೆ ಸ್ವಾಮಿ, ಈಗಾಗಲೇ ಮನಸ್ಸು ತುಂಬಾ ನೊಂದಿದೆ. ನೋಡಿ, ಇಷ್ಟೆಲ್ಲ ಆದ್ಮೇಲೆ ನಾನು ಬದುಕಿದ್ದು ಸತ್ತಂತೆ ಸ್ವಾಮಿ, ನಾನು ಬದುಕಿದ್ದು ಸತ್ತಂತೆ. ಶಾಂತ, ಇದು ನಿನ್ನ ತಪ್ಪಲ್ಲ, ಅದು ನನ್ನ ತಪ್ಪು. ದನಗಳ ಮೇತಿಕ್ಕದೆ ಹೋದರೆ ಅದು ಸಿಕ್ಕ ಬಂಡಿಗಳಿಗೆ ತನ್ನ ಮೈಯನ್ನು ತಿಕ್ಕಿ ತಿಂಡಿ ತೀರಿಸಿಕೊಳ್ಳುತ್ತದೆ. ಅದರಂತೆ ಆಯಿತು ನನ್ನ ಬಾಳು. ಅಣ್ಣ ಅಣ್ಣ, ಏನಿದೆಲ್ಲ ನಿಮ್ಮ ಕಣ್ಣೀರು? ಎಲ್ಲರೂ ಸಂತೋಷದಿಂದಿರುವಾಗ ನೀವೇಕೆ ಕಣ್ಣೀರು ಹಾಕುತ್ತಿದ್ದೀರಾ? ಏನೋ ವಿಚಾರ ಮಾಡುತ್ತಿದ್ದೀರಾ? ಇದು ಸಂತೋಷದ ಕಣ್ಣೀರು ತಮ್ಗೊಳ್ರ್ಯ, ಸಂತೋಷದ ಕಣ್ಣೀರು. ಬನ್ನಿ ಒಳಗಡೆ.